ಮೋದಿ ಸರ್ಕಾರದ ಒಂದೇ ಒಂದು ತಪ್ಪು ಈಗ ಬಿಜೆಪಿಯವರು ಕೂಡ ಮಮತಾ ಬ್ಯಾನರ್ಜಿಯವರ ಜೊತೆ ನಿಲ್ಲುವಂತೆ ಮಾಡಿದ್ಯಾ? ಚುನಾವಣೆ ಬಹಳ ಹತ್ತಿರದಲ್ಲಿರುವಾಗ ಮಾತಿಗೆ ಸಿಕ್ಕಿರುವ ವಿಷಯದ ಪರಿಣಾಮಗಳು ಏನಿರಬಹುದು? ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಬಿಜೆಪಿ ಎಂದಾದರೂ ಒಂದೇ ದನಿಯಲ್ಲಿ ಮಾತನಾಡುವುದು ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲೂ ಅಂತಹ ವಿದ್ಯಮಾನ ನಡೆದಿದೆ ಮತ್ತು ಮೋದಿ ಸರ್ಕಾರದ್ದೇ ಒಂದು ತಪ್ಪು ಅಂತಹ ಘಟನೆಗೆ ಅವಕಾಶ ಮಾಡಿಕೊಟ್ಟಂತಾಗಿದೆ. ಮಮತಾ ಬ್ಯಾನರ್ಜಿ ಮಾತ್ರವಲ್ಲ, ಬಿಜೆಪಿ ನಾಯಕರು ಕೂಡ ಅದನ್ನ ತಪ್ಪು ಅಂತ ಹೇಳ್ತಿದ್ದಾರೆ. ಬಿಜೆಪಿ ನಾಯಕರು ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸುವ ಹೇಳಿಕೆಗಳನ್ನು ಕೂಡ ನೀಡ್ತಿದ್ದಾರೆ. ಈ ಇಡೀ ಪರಿಸ್ಥಿತಿ ಬಿಜೆಪಿಗೆ ಬಂಗಾಳವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ. ಜನವರಿ 17ರಂದು ಪ್ರಧಾನಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ಗೆ ಚಾಲನೆ ನೀಡಿದ್ರು. ಭಾರತದ ಮೊದಲ ಸ್ಲೀಪರ್ ರೈಲ್ ಅದು. ಈ ಮೊದಲ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಪಶ್ಚಿಮ ಬಂಗಾಳದ ಮೂಲಕ ಮತ್ತು ನಂತರ ಅಸ್ಸಾಂಗೆ ಪ್ರಯಾಣಿಸುತ್ತೆ. ಈ ರೈಲಿನಲ್ಲಿ ಶುದ್ಧ ಸಸ್ಯಾಹಾರಿ ಆಹಾರವನ್ನ ನೀಡಲಾಗ್ತಿದೆ. ಮಾಂಸಾಹಾರಿಗಳಿಗೆ ಇಲ್ಲಿ ಯಾವುದೇ ಆಯ್ಕೆ ಇಲ್ಲ. ಆದರೆ ಬಂಗಾಳದಲ್ಲಿ ಮೀನು ಕೇವಲ ಒಂದು ಖಾದ್ಯವಲ್ಲ, ಮೀನು ಬಂಗಾಳದ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ಉತ್ತರ ಭಾರತದ ಹಿಂದಿ ಮಾತನಾಡುವ ರಾಜ್ಯಗಳ ಸಂಸ್ಕೃತಿ ಮತ್ತು ಬಂಗಾಳದ ಸಂಸ್ಕೃತಿಯ ನಡುವೆ ವ್ಯತ್ಯಾಸವಿದೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾದೇವಿಗೆ ಮೀನುಗಳನ್ನ ವಿಧಿವತ್ತಾಗಿ ಅರ್ಪಿಸಲಾಗುತ್ತೆ. ದುರ್ಗಾ ಪೂಜೆ ಪೆಂಡಾಲ್ನಿಂದ ಹೊರಬಂದ ಜನ ಮೀನ್ ತಿಂತಾರೆ. ಉತ್ತರ ಭಾರತದ ಯಾರಿಗಾದ್ರೂ ಇದು ಬಹಳ ಆಶ್ಚರ್ಯಕರವಾಗಿರುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮೀನು ತಿನ್ನೋದು ಅಲ್ಲಿನ ಸಂಸ್ಕೃತಿಯ ಭಾಗವಾಗಿದೆ. ಅಲ್ಲಿನ ಬಿಜೆಪಿ ನಾಯಕರು ಮೀನ್ ತಿನ್ನೋದಿಲ್ಲ, ಅವರಿಗೂ ಅದು ಸಂಸ್ಕೃತಿಯ ಭಾಗ. ಹೀಗಿರುವಾಗ ರೈಲಿನಲ್ಲಿ ಶುದ್ಧ ಸಸ್ಯಾಹಾರಿ ಊಟ ಮಾತ್ರ ನೀಡಿರೋದು ಬಂಗಾಳಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಷಯವನ್ನ ಟಿಎಂಸಿ ಪ್ರಮುಖವಾಗಿ ಎತ್ಕೊಂಡಿದೆ. ಟಿಎಂಸಿ ನಾಯಕ ಕುನಾಲ್ ಘೋಷ್ ಈ ರೀತಿ ಸಸ್ಯಾಹಾರಿ ಊಟವನ್ನ ಹೇರುವ ಮೂಲಕ ಬಿಜೆಪಿ ಬಂಗಾಳದ ಆಹಾರ ಪದ್ಧತಿ ಮತ್ತು ಸಂಸ್ಕೃತಿಯ ಮೇಲೆ ಬಲವಂತವಾಗಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಟೀಕಿಸಿದ್ದಾರೆ. ಪ್ರಯಾಣಿಕರು ಪೂರ್ಣ ಶುಲ್ಕ ಪಾವತಿ ಮಾಡ್ತಿರುವಾಗ ಅವರಿಗೆ ತಮ್ಮ ಆಯ್ಕೆಯ ಆಹಾರ ಯಾಕೆ ಸಿಗ್ತಿಲ್ಲ ಅನ್ನೋದು ಅವರ ಪ್ರಶ್ನೆಯಾಗಿದೆ. ಮಾಂಸಾಹಾರಿ ಊಟವೂ ಲಭ್ಯವಿರಬೇಕು. ಇದು ಬಂಗಾಳದ ಸಂಸ್ಕೃತಿ ಮತ್ತು ಅದರ ಜನರ ಆಹಾರ ಸಂಪ್ರದಾಯಗಳ ಮೇಲೆ ಬಿಜೆಪಿ ನಡೆಸಿದ ದಾಳಿಯಾಗಿದೆ ಅಂತ ಟಿಎಂಸಿ ಹೇಳ್ತಿದೆ. ಸಸ್ಯಾಹಾರಿ ಆಯ್ಕೆಗಳನ್ನ ಮಾತ್ರ ನೀಡಿ ಮೀನು ತಿನ್ನಬಾರದು ಅಂತ ಯಾಕೆ ಹೇಳ್ತಿದ್ದೀರಿ ಅನ್ನೋದು ಟಿಎಂಸಿ ಪ್ರಶ್ನೆ. ಇದು ಬಂಗಾಳದ ಸಂಪ್ರದಾಯ ಮತ್ತು ಬಿಜೆಪಿಗೆ ಬಂಗಾಳದ ಸಂಪ್ರದಾಯ ಅರ್ಥವಾಗೋದಿಲ್ಲ. ಅವರು ಬಂಗಾಳದ ಸಂಪ್ರದಾಯದೊಂದಿಗೆ ಆಟವಾಡ್ತಿದ್ದಾರೆ ಅನ್ನೋ ಟೀಕೆಗಳು ಎದ್ದಿವೆ. ಬಿಜೆಪಿ ನಾಯಕರು ಕೂಡ ಟಿಎಂಸಿ ಬೇಡಿಕೆಯನ್ನ ಬೆಂಬಲಿಸುವಂತಾಗಿದೆ. ಇದು ಬಿಜೆಪಿಗೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳಲಾಗ್ತಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಭಟ್ಟಾಚಾರ್ಯ ಅವರು ಕೂಡ ಟಿಎಂಸಿ ಬೇಡಿಕೆಯನ್ನ ಬೆಂಬಲಿಸಿದ್ದಾರೆ. ಟಿಎಂಸಿ ಹೇಳಿದ್ದನ್ನೆಲ್ಲ ವಿರೋಧಿಸುವ ಅಗತ್ಯವಿಲ್ಲ, ಅದು ತಾರ್ಕಿಕ ಬೇಡಿಕೆಯನ್ನ ಮುಂದಿಡ್ತಾ ಇದೆ. ಮೀನುಗಳನ್ನು ಸೇರಿಸಬೇಕು. ರೈಲು ಬಂಗಾಳದಿಂದ ಹೊರಡ್ತಾ ಇದ್ರೆ ಬಂಗಾಳಿ ಮೀನು ತಿಂತಾನೆ ಅಂತ ನಾವು ಭಾವಿಸಬೇಕು ಅಂತ ಹೇಳಿದ್ದಾರೆ. ಹೀಗೆ ಬಿಜೆಪಿ ನಾಯಕರು ಕೂಡ ಟಿಎಂಸಿ ಬೇಡಿಕೆ ಸಂಪೂರ್ಣವಾಗಿ ಸರಿ ಅಂತ ಹೇಳಬೇಕಾಗಿದೆ. ಬಿಜೆಪಿ ನಾಯಕರು ಈ ವಿಷಯದಲ್ಲಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ದನಿಗೂಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸಂಪೂರ್ಣ ಚುನಾವಣಾ ಪ್ರಚಾರದ ಆಧಾರ ಅಂದ್ರೆ ಬಿಜೆಪಿಯವರು ಬಂಗಾಳಿ ಗುರುತಿನೊಂದಿಗೆ ಆಟವಾಡ್ತಿದ್ದಾರೆ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಹಲವಾರು ರೀತಿಯಲ್ಲಿ ಅಂತಹ ತಪ್ಪುಗಳನ್ನು ಮಾಡಿದೆ. ಮೊದಲನೇದಾಗಿ ವಂದೇ ಮಾತರಂ ಕುರಿತು ಚರ್ಚೆ ನಡೀತಿರುವಾಗ ಪ್ರಧಾನಿ ವಂದೇ ಮಾತರಂನ ಲೇಖಕ ಬಂಕಿಂ ಚಂದ್ರ ಚಟರ್ಜಿಯನ್ನ ಬಂಕಿಂ ದಾ ಅಂತ ಕರೆದ್ರು. ಇದನ್ನ ತಕ್ಷಣ ಟಿಎಂಸಿ ಸಂಸದರು ವಿರೋಧಿಸಿದಾಗ ಮೋದಿ ನಾನು ನಿಮ್ಮ ಭಾವನೆಗಳನ್ನ ಗೌರವಿಸ್ತೇನೆ ಅಂತ ಹೇಳಬೇಕಾಯಿತು. ಬಂಗಾಳ ಕಿ ಧರ್ತಿ ಸೆ ನಿಕಲಾ ಬಂಕಿಂ ದಾ ಕಾ ಯೇ ಭಾವ ಸೂತ್ರ बंकिम बाबू बोले। अच्छा, थैंक यू आपकी भावनाओं के लिए मैं आदर करता हूं। बंकिम बाबू ने थैंक यू दादा, थैंक यू। ಮೋದಿ ಮತ್ತು ಅಮಿತ್ ಶಾ ಹಿಂದಿ ಮಾತನಾಡುವ ರಾಜ್ಯಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ಹಿಂದಿ ಮಾತನಾಡದ ರಾಜ್ಯಗಳಲ್ಲಿ ರಾಜಕೀಯ ಮಾಡೋದು ಹೇಗೆ ಅಂತ ಬಿಜೆಪಿಗೆ ಲೆಕ್ಕಾಚಾರ ಮಾಡೋಕೆ ಸಾಧ್ಯ ಇಲ್ಲ. ಬಿಜೆಪಿಗೆ ಬಂಗಾಳದಿಂದ ಮಮತಾ ಬ್ಯಾನರ್ಜಿಯನ್ನ ಎದುರಿಸುವ ಒಬ್ಬ ನಾಯಕನೂ ಇಲ್ಲ. ಬಿಜೆಪಿ 10 ವರ್ಷಗಳಿಂದ ಅಲ್ಲಿ ಅತಿದೊಡ್ಡ ವಿರೋಧ ಪಕ್ಷವಾಗಿದ್ರೂ ಕೂಡ ಇದು ಸಾಧ್ಯವಾಗಿಲ್ಲ. ಮತ್ತು ಬಂಗಾಳದ ಮೂಲಕ ಹಾದು ಹೋಗುವ ರೈಲಿನಲ್ಲಿ ಮೀನು ಒದಗಿಸದೇ ಇರೋದು ಬಂಗಾಳವನ್ನ ಅರ್ಥ ಮಾಡ್ಕೊಳ್ಳೋಕೆ ಬಿಜೆಪಿಗೆ ಆಗಿಲ್ಲ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.